ಡೇ 11 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮ್ಮೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ಹೇಗೆಲ್ಲ ಹೋಯ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತೇಳಿ ನೋಡ್ಕೊಂಬನ್ನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಕೊಡಿ. ಬನ್ನಿ ಈಗ ಫುಲ್ ಡೇ ಹೇಗೆ ಹೋಯ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ನೋಡ್ಕೊಂಬನ್ನಿ. ಪ್ರತಿನಿತ್ಯ ಮಾಡೋ ಹಾಗೆ ಎಕ್ಸಸೈಸ್ನ ಕೂಡ ಮಾಡ್ತಾ ಇದ್ದೀನಿ. ಇದರ ಫುಲ್ ಡೀಟೇಲ್ ವಿಡಿಯೋ, ಹಿಪ್ ಫ್ಯಾಟ್ ಬರ್ನಿಂಗ್ ಮತ್ತು ಥೈ ಫ್ಯಾಟ್ ಬರ್ನಿಂಗ್ ವಿಡಿಯೋನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಸಿಂಪಲ್ಲಾಗಿ ಮನೇಲೇ ಹೆಣ್ಮಕ್ಳು ಎಕ್ಸಸೈಸ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಪೂರ್ತಿ ವಿಡಿಯೋ ನನ್ನ ಚಾನಲಲ್ಲಿದೆ. ನಿನ್ನೆನೇ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಲ್ಲಿ ಸ್ವಲ್ಪ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ಈಗ ನನ್ನ ಒಂದು 6 ಗಂಟೆಗೆ ಎಕ್ಸಸೈಸ್ ಕೂಡ ಮುಗಿದೋಯ್ತು. ಸೊ ಎಲ್ಲ ಎಕ್ಸಸೈಸ್ ಮುಗಿಸ್ಕೊಂಡಾದಮೇಲೆ 7 ಗಂಟೆಗೆ ಒಂದು ವಾರ್ಮ್ ವಾಟರ್ನ ಕುಡಿದೆ. ಇವತ್ತು ನಾನು ಡಿಟಾಕ್ಸ್ ಯಾವ್ದು ತಗೊಳ್ತಾ ಇದ್ದೀನಿ ಅಂದರೆ ಜಸ್ಟ್ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಡಿಟಾಕ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ. 6 ಗಂಟೆಗೆ ಎಕ್ಸಸೈಸು, 7 ಗಂಟೆಗೆ ನನ್ನ ಡಿಟಾಕ್ಸ್ ವಾಟರ್ನ ಕುಡ್ಕೊಳ್ತೀನಿ. ಒಂದು ಟೈಮ್ ಅಂತ ಮಾಡ್ಕೊಳ್ಬೇಕು. ನಾನು ಫಾಲೋ ಮಾಡ್ತಾ ಇರೋ ಟೈಮೇ ಮಾಡಬೇಕಂತಿಲ್ಲ, ನಿಮಗೆ ಬೇಕಾಗಿರುವಂಥ ಟೈಮ್ನ ಫಾಲೋ ಮಾಡ್ಬೋದು. ಸೊ ಬ್ರೇಕ್ಫಾಸ್ಟಿಗೆ ನಾನು 2 ಚಪಾತಿ, ಪಲ್ಯ, ಪಪ್ಪಾಯ ಮತ್ತು ಸೀಡ್ಸ್ನ ತಗೊಂಡಿದ್ದೆ. ನನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಥರ ತಗೊಳ್ತಾ ಇದ್ದೀನಿ. ಸೊ ಹೀರೆಕಾಯಿ ಮತ್ತು ಎಲ್ಲ ಥರದ ಕಾಳುಗಳನ್ನು ಮೊಳಕೆ ನಡೆಸಿದ್ದೆ. ಮಿಕ್ಸ್ ಮೊಳಕೆ ಕಾಳು ಪ್ಲಸ್ ಹೀರೆಕಾಯಿ ಎರಡನ್ನೂ ಸೇರಿಸಿ ಪಲ್ಯ ಮಾಡಿದ್ದೆ. ಇದು ನಮಗೆ ಹಲವಾರು ಪ್ರೋಟೀನನ್ನು ಕೊಡುತ್ತೆ. ಸೊ ಈ ರೀತಿ ನನ್ನ ಒಂದು ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಆರಾಮಾಗಿ ಬ್ರೇಕ್ಫಾಸ್ಟ್ ನಾವು ಚೆನ್ನಾಗಿ ತಿನ್ಬೋದು, ಲಂಚ್ ಕೂಡ ಚೆನ್ನಾಗಿ ತಿನ್ಬೋದು. ರಾತ್ರಿ ಊಟನ ಮಾತ್ರ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ರೈಸ್ನ ಅವಾಯ್ಡ್ ಮಾಡಿಕೊಂಡು ನೀವು ತಗೊಳ್ಬೇಕು. ಸೊ ಈಗ ಬೆಳಗ್ಗೆ 8 ಗಂಟೆಗೆ ನನ್ನ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟೆ ಆಮೇಲೆ ಸ್ನಾನ ಮಾಡಿಕೊಂಡು ಇದು ಮಾಡೋಣ ಅಂತ, ಯಾಕಂದರೆ ಕೆಲಸಗಳಿರುತ್ತೆ. ಸೊ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿದರೆ ಒಂಥರ. ಏಪ್ರಿಲ್ 18 ನನಗೆ ಇವತ್ತಿಂದ ರಜಾ ಇದೆ ಸ್ಕೂಲು. ಒಂದು 10-12 ದಿನ ರಜಾ ಸಿಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಮನೆಯಲ್ಲೇ ಲಂಚ್ ಇದೆಲ್ಲ ಆರಾಮಾಗಿ ಹೋಗ್ತಾ ಇದೆ. ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿ ಚೆನ್ನಾಗಿರುತ್ತೆ. ಮನೇಲಿದ್ದಾಗ ಸ್ವಲ್ಪ ಪ್ರಾಪರಾಗಿ ಹೋಗುತ್ತೆ ನಮಗೆ. ಕರೆಕ್ಟ್ ಟೈಮಿಗೆ ಲಂಚ್ ತಿನ್ನೋದಾಗಿರ್ಬೋದು, ಕೆಲಸಗಳಾಗಿರ್ಬೋದು ಕರೆಕ್ಟಾಗಿರುತ್ತೆ. ಸೊ ಹಾಗಾಗಿ ಒಂದು 10 ದಿನ ಹೆಲ್ಪ್ ಆಗುತ್ತೆ ನನಗೆ. ಅಷ್ಟರಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿನೇ ಮುಗಿಯುತ್ತೆ. ನನ್ನ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೂ ವೆಯ್ಟ್ ಲಾಸ್ ಜರ್ನಿ ಎಂಡ್ ಆಗೋದಕ್ಕೂ ಸರಿ ಹೋಗುತ್ತೆ. ಆ್ಯಂಡ್ ಯಾವುದೇ ರೀತಿ ಇನ್ನೂ ವೆಯ್ಟ್ ಚೆಕ್ ಮಾಡಿಲ್ಲ. ಸೊ ಐ ಥಿಂಕ್ ಇವತ್ತು ಚೆಕ್ ಮಾಡ್ತೀನಿ. ಒಂದು 11 ದಿನ ಕಳೀತಲ್ವ, ನೋಡೋಣ ಏನಾದರೂ ಸ್ವಲ್ಪ ಆದರೂ ರೆಡ್ಯೂಸ್ ಆಗಿದೆಯಾ ಇಲ್ಲ ಅಂಥೇಳಿ. ಹಾಗೆ ಇವತ್ತು ಹಿಪ್ ಫ್ಯಾಟ್ ಬರ್ನಿಂಗ್ ಮತ್ತು ಥೈ ಫ್ಯಾಟ್ ಬರ್ನಿಂಗ್ ವಿಡಿಯೋ ಹಾಕಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ, ನೋಡಿ ಚೆಕ್ ಮಾಡಿ. ನಿನ್ನೆನೇ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಎಕ್ಸಸೈಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ನಾನೇನೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋ ಮಾಡ್ಬೋದು, ನೀವು ನೋಡ್ಬೋದು. ತುಂಬಾ ಈಸಿಯಾಗಿದೆ, ತುಂಬ ಸರಳವಾಗಿ ಮಾಡುವಂತಹ ಎಕ್ಸಸೈಸ್ಗಳದು. ಅದು ಹೆಣ್ಮಕ್ಳು, ಬೇಸಿಕಲಿ ಹೆಣ್ಮಕ್ಳಿಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ವಿಡಿಯೋ. ಪ್ಲೀಸ್ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡಿ. ಆ್ಯಂಡ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿರೋ 21 ದಿನದ ವಿಡಿಯೋ ಸಿಗುತ್ತೆ ನಿಮಗೆ. ಮತ್ತು ಈ 31 ದಿನದ್ದೇನು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿದ್ದೀನೋ 30 ಡೇಸ್ದು, ಅದು ಕೂಡ ನಿಮಗೆ ಪ್ಲೇ ಲಿಸ್ಟಲ್ಲಿ ಡೇ ಬೈ ಡೇ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಪ್ಲೇ ಲಿಸ್ಟ್ ಇದೆ. ಎಲ್ಲ ಒಂದೇ ಸಲ ನೋಡಬೇಕಂದ್ರೆ ನೀವು ಖಂಡಿತವಾಗ್ಲೂ ಡೇ 1ಇಂದ ನೋಡ್ಕೊಳ್ಬೋದು. ವಿಡಿಯೋನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಜಾಸ್ತಿ ಮಾಡಿಟ್ಟಿದ್ದೆ. ಬೆಳಗ್ಗೆ 2 ಚಪಾತಿ, ಅಗೇನ್ ಅದೇ ಪಲ್ಯ, ಸ್ವಲ್ಪ ರಾಗಿ ಗಂಜಿ, ಹಸಿ ಸಲಾಡ್, ಮೂಲಂಗಿ, ಮಜ್ಜಿಗೆ, ತಿಳಿ ಮಜ್ಜಿಗೆನ ನಾನು ಊಟಕ್ಕೆ ತಗೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಕೆಲಸನೂ ಜಾಸ್ತಿ ಇರುತ್ತೆ, ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ. ನಿಮ್ಮ ಡಯಟಲ್ಲಿ ರಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನು ರಾಗಿ ಗಂಜಿ ಡೈಲಿ ಮಾಡಿರ್ತೀನಿ. ಯಾವಾಗಾದರೂ 1 ಟೈಮ್ ನಾನು ಕುಡಿತೀನಿ, ಇಲ್ಲ ಮಲಗಬೇಕಾದ್ರೆ, ಇಲ್ಲ ಮಧ್ಯಾಹ್ನ, ಇಲ್ಲ ತುಂಬ ಕ್ರೇವಿಂಗ್ ಅನಿಸಿದರೆ, ಹಸಿವಾದಾಗ ಈ ಥರ ರಾಗಿ ಗಂಜಿ ಕುಡಿತೀವಿ. ಯಾಕಂದರೆ ಇದರಲ್ಲಿ ಲೋ ಕ್ಯಾಲರಿ ಆ್ಯಂಡ್ ಹೈ ಪ್ರೋಟೀನ್ ಇರೋವಂಥ ಒಂದು ಗಂಜಿ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಅಗೇನ್ ಚಪಾತಿ ತೊಗೊಂಡಿದ್ದೀನಿ. ಮತ್ತು ಜ್ಯುವೆಲ್ರಿ ವಿಡಿಯೋ ಕೂಡ ಮಾಡಿದೆ ಇವತ್ತು. ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ, ಚೆಕ್ ಮಾಡಿ. ಅದಾದ ನಂತರ ರಾತ್ರಿ ಊಟಕ್ಕೆ ನಾನು ಅಗೇನ್ ಚಪಾತಿ, ಪಲ್ಯನೇ ಉಳಿದಿತ್ತು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಅಗೇನ್ ರಾಗಿ ಗಂಜಿ ಮತ್ತು ಪೈನಾಪಲ್ ತಗೊಳ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ರಾತ್ರಿಯ ಊಟ ಆಗಿತ್ತು. ಈ ಥರ ನೀವು ಹೆಲ್ದಿ ಫುಡ್ನ ನೀವು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಆ್ಯಂಡ್
ಫುಡ್ ತಿನ್ನದೆ ನಾವು ಡಯಟ್ ಮಾಡೋಕ್ಕಾಗಲ್ಲ, ಆವಾಗ ತುಂಬ ವೀಕ್ ಆಗಿಬಿಡ್ತೀವಿ. ಸೊ ಚೆನ್ನಾಗಿ ತಿಂದ್ಕೊಂಡು ನಾವು ಡಯಟ್ ಮಾಡಬೇಕು. ಬಟ್ ನಾವು ತಗೊಳ್ಳೋಂಥ ಫುಡ್ಡಲ್ಲಿ ಕ್ಯಾಲರಿನ ನೋಡ್ಕೊಂಡು ನಾವು ತಿನ್ನಬೇಕಾಗತ್ತೆ. ಅದಾದ ನಂತರ ನನ್ನ ಆ್ಯಸ್ ಯೂಶ್ವಲ್ ಡಿಟಾಕ್ಸ್ ಡ್ರಿಂಕ್ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿದ್ಬಿಟ್ಟೆ ನಾನು ಮಲಗೋದು. ಸೊ 1 ಲೋಟ ಇದು ಎವ್ರಿ ಡೇ ಇರುತ್ತೆ. ಒಂದು ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ನೀವು ಆರಾಮಾಗಿ ಇದನ್ನು ತಗೊಳ್ಬೋದು. ಸೊ ಈ ಥರ ಒಂದು ಡಿಟಾಕ್ಸ್ ವಾಟರ್ ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರು ಕೂಡ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಸಿಗುತ್ತೆ ಹುಡುಕಿದ್ರೆ. ಸೊ ನೋಡಿ. ಆ್ಯಂಡ್ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋನು ನೋಡಿ. ಆ್ಯಂಡ್ ಹಿಪ್ ಫ್ಯಾಟ್ ಬರ್ನಿಂಗ್ ಮತ್ತು ಥೈ ಫ್ಯಾಟ್ ಬರ್ನಿಂಗ್ ವೀಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನೋಡಿದ್ರಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ಸಿಗ್ತೀನಿ ಡೇ 12 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು.